ವೀಲರ್ ಬಜೆಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಟೂ ವೀಲರ್ ಬಜೆಟ್ ಅಲ್ಲಿ ಕೊಡ್ತೀನಿ ಸರ್. ಹಾಗಾದ್ರೆ ಹೇಳಿ ಏನ್ ಬಜೆಟ್ ಅಂತ ಇದು? ಸರ್ ಇದು ಫೈನಲ್ ನಿಮ್ ಕಡೆಯಿಂದ ಬಂದ್ರೆ ಸರ್ ಒಂದು ನಿಮ್ಗೆ ಹೊಸ ಮಾಡೆಲ್ ಆಕ್ಸೆಸ್ ರೇಟ್ ಅಲ್ಲಿ ಕೊಡ್ತೀನಿ ಸರ್. ಫೈನಲ್ ಒಂದು 75,000 ಗೆ ಕೊಡ್ತೀನಿ ಸರ್. 75,000 75,000 ಬರೀ 75,000 ಬಗ್ಗೆ ತೋರಿಸಿ ನಿಮ್ಗೆ ಸರ್. ಒಂದು ಕಾರ್ ಇಂಟೀರಿಯರ್ ಸಿಗ್ತಾ ಇದೆ. ಟೈರು ನೋಡ್ತಾ ಇರ್ಬೋದು ಸರ್. ಹಾಗಾದ್ರೆ ಇದು ಏನ್ ಪ್ರೈಸ್ ಮಾಡ್ತಿದ್ದೀರಾ ಸರ್? ಸರ್ ಇದು 165 ಹೇಳ್ತಾ ಇದ್ದೀನಿ ಸರ್. ನಿಮ್ ಕಡೆಯಿಂದ ಬಂದ್ರೆ ಫೈನಲ್ 155 ಗೆ ಕೊಟ್ಬಿಡ್ತೀನಿ ಸರ್. 1,55,000 ರೂಪಾಯಿಗೆ ನಿಮ್ಗೆ ಒಂದು ಒಳ್ಳೆ ಗಾಡಿ ಸಿಗ್ತದೆ. ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್? ಸರ್ 185 ಹೇಳ್ತಾ ಇದ್ದೀನಿ ಸರ್. ನಿಮ್ ಕಡೆಯಿಂದ ಯಾರು ಬರ್ತಾರೆ 170 ಗೆ ಕೊಡ್ತೀನಿ ಸರ್. ಹೊಸ FC, ಹೊಸ ಇನ್ಶೂರೆನ್ಸ್, ಆಕ್ಸಿಡೆಂಟಲ್ ಫ್ರೀ ವೆಹಿಕಲ್ ನಮ್ಮ ಹತ್ರ ಯಾವ ಗಾಡಿ ನೋಡಲ್ಲ ಎಲ್ಲ ಶೋರೂಮ್ ಮೇಂಟೈನ್ ಇರ್ತದೆ ಸರ್. ಆಕ್ಸಿಡೆಂಟ್ ಫ್ರೀ ಇರ್ತದೆ ಸರ್. 1,70,000 ರೂಪಾಯಿಗೆ ನಿಮ್ಗೆ ಏನ್ ಕೋಟಿಂಗ್ ಮಾಡ್ತಿದ್ದೀರಾ ಸರ್? ಇದು 485 ಹೇಳ್ತಾ ಇದೀನಿ, ನೆಗೋಷಿಯಬಲ್. 4,85,000 ರೂಪಾಯಿ ಹೇಳ್ತಾ ಇದ್ದಾರೆ ಸರ್. ಇವಾಗ ಲೋನ್ ಅಂದ್ರೆ ಎಷ್ಟಾಗುತ್ತೆ ಸರ್? ಲೋನ್ ಇದಕ್ಕೆ 4 ಲಕ್ಷ ಲೋನ್. 4 ಲಕ್ಷ ಲೋನೇ ಆಗುತ್ತೆ ಸರ್. ಸಿವಿಲ್ ಒಳ್ಳೇದಿದ್ರೆ ಬನ್ನಿ ಸರ್, ಲೋನ್ ಆಪ್ಷನ್ ಇದೆ, ಮಾಡಿಸ್ಕೊಡ್ತೀವಿ ನಾವೇ ನಮ್ಮ ಕಡೆಯಿಂದ. ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಗೆಲುವಿನ ಗೊಟ್ಟು ಯೂಟ್ಯೂಬ್ ಚಾನಲ್. ನಾವು ಇವತ್ತು ಮೈಸೂರಿನ ಡ್ರೈವ್ ಕಾರ್ ಶೋರೂಮ್ಗೆ ಬಂದಿದ್ದೀವಿ. ಇಲ್ಲಿನ ಪ್ರತಿಯೊಂದು ಕಾರ್ ರೇಟ್ ಕೇಳಿದ್ರೆ ನಿಜವಾಗ್ಲೂ ಸೈಕ್ ಆಗೋದಂತ ಗ್ಯಾರಂಟಿ ಗುರು. ಯಾಕಂದ್ರೆ ನಾವು ನೋಡ್ದಂಗೆ ಪ್ರತಿಯೊಂದು ಕಾರು ನೀವು ಅನ್ಕೊಂಡಿರೋ ಬೆಲೆಯಲ್ಲಿ ಸಿಗೋದಂತೂ ಪಕ್ಕ. ಅದು ನಿಮ್ಗೆ ಯಾವ ಕಾರ್ ಬೇಕು ನೋಡ್ತಾ ಇದ್ರೆ ಕಡಿಮೆ ಬಜೆಟಲ್ಲಿ ಆ ಕಾರ್ ಕೂಡ ಇದೆ. ಸ್ಯಾಂಟ್ರೋ ಬೇಕಾ, ಐಟನ್ ಬೇಕಾ, ನಿಮಗೆ ಕಂಪ್ನಿಗಳಲ್ಲೂ ಹೋದ್ರೆ ಟಾಟಾದಲ್ಲಿ, ಯೂಂಡಾಯಲ್ಲಿ, ಮಾರುತಿ ಪ್ರತಿಯೊಂದು ಕಾರ್ ಸಿಗುತ್ತೆ ಗುರು. ಕಡಿಮೆ ಬಜೆಟಿಂದ ಲಕ್ಸುರಿವರೆಗೂ ಯಾರು ಹುಡ್ತಾ ಇದ್ದೀರಾ ಅವ್ರು ಬೇಗ ಬನ್ನಿ, ಯಾಕೆ ತಡ ಮಾಡ್ತಿದ್ದೀರಾ? ಒಳ್ಳೆ ಕಾರ್ ಸಿಗುತ್ತೆ ಅಂತಲೇ ಹೇಳ್ಕೊಡ್ತೀನಿ. ನಿಮಗೂ ಕೂಡ ತೋರಿಸ್ಕೊಡ್ತೀವಿ ಒಂದು ಬೆಸ್ಟ್ ಕಾರ್ನ ಒಂದು ಬೆಸ್ಟ್ ಪ್ರೈಸಲ್ಲಿ. ನೀವು ಕೂಡ ನೋಡ್ತಾ ಇದ್ದೀರಾ ಕಾರ್ಗಳು ಹೆಂಗಿದೆ ಅಂತ. ಯಾವ್ಯಾವ ಕಾರು ಇಲ್ಲಿ ತನಕ ಯಾರ್ಯಾರು ಸರ್ಚ್ ಮಾಡ್ತಾ ಇದ್ರಿ ಆ ಕಾರ್ನ ಪ್ರೈಸ್ ತಿಳ್ಕೊಂಡು ನಿಮಗೂ ಕೂಡ ತಿಳಿಸ್ಕೋಣ ಬನ್ನಿ ಸರ್. ಇವತ್ತು ನಿಮ್ಮ ಶೋರೂಮಲ್ಲಿ ಯಾವ ರೇಟಿಂದ ನಮ್ಮ ವ್ಯೂವರ್ಸ್ಗೆ ಒಂದು ಬೆಸ್ಟ್ ಕಾರ್ ಕೂಡ ಹೇಳ್ತೀರಾ ಸರ್? ಸರ್ ನನ್ನ ಹತ್ರ 1.5 ಲಕ್ಷದಿಂದ ಹಿಡಿದು 5 ಲಕ್ಷ ಬಜೆಟ್ ಗಂಟ ಗಾಡಿ. 5 ಲಕ್ಷ ಸರ್. ನಮ್ಮ ವ್ಯೂವರ್ಸ್ಗೆ ಒಂದು ಕಡಿಮೆ ಬಜೆಟಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಪ್ರೈಸ್ ಏನು ರೇಟ್ ಇದೆ ಸರ್? ಸ್ಟಾರ್ಟಿಂಗ್ ಪ್ರೈಸ್ ನಿಮಗೆ ಬಂದು 1.5 ಲಕ್ಷದಿಂದ 3 ಲಕ್ಷ, 3.5 ಲಕ್ಷ, 4 ಲಕ್ಷ, 5 ಲಕ್ಷ ಆ ರೇಂಜ್ ಅಲ್ಲಿ ಇದೆ ಸರ್. ಓಕೆ. ಎಷ್ಟು ಕಾರ್ಗಳಿದೆ ಸರ್ ಇವತ್ತು? ಸರ್ ಹೆಚ್ಚು ಕಮ್ಮಿ ನನ್ನ ಹತ್ರ ಒಂದು 15 ಕಾರ್ಸ್ ಇದೆ ಸರ್. 15 ಕಾರ್ ಇದೆ. ಓಕೆ, 15 ಕಾರ್ಗಳಿದಾವೆ. ಒಂದು ಕಡಿಮೆ ಬಜೆಟಲ್ಲಿ ಯಾರ್ಯಾರು ಹುಡುಕ್ತಾ ಇದ್ರೆ ಆ ಕಾರ್ ಕೂಡ ಅವೈಲೇಬಲ್ ಇದೆ. ಸ್ವಿಫ್ಟ್ ಡಿಸೈರ್ ನೋಡ್ತಿದ್ದೀರಾ, ಮೊದಲನೇ ಕಾರು. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೋಣ ಸರ್. ಹೇಳಿ ಸರ್ ಡೀಟೇಲ್ಸ್ ಇದೆ ಸರ್. 2015 ಮಾಡಲು, ಸಿಂಗಲ್ ಓನರು, 75,000 ಶೋರೂಮ್ ರಿಕಾರ್ಡೆಡ್ ಓಡಿದೆ, ಆಕ್ಸಿಡೆಂಟಲ್ ಫ್ರೀ ಇದೆ, ವಿತ್ ಶೋರೂಮ್ ಹಿಸ್ಟ್ರಿ ಜೊತೆ ಇದೆ ಸರ್ ಗಾಡಿ. ಇದು ನಾನು ಪೆಟ್ರೋಲ್ ಡೀಸೆಲ್ ಇದು? ಪೆಟ್ರೋಲ್ ಸರ್. VXI ಪೆಟ್ರೋಲ್ ಗಾಡಿ ಬಗ್ಗೆ ಫಸ್ಟ್ ತೋರಿಸ್ಕೊಡ್ತೀನಿ ನಿಮಗೆ. ಬನ್ನಿ ನೋಡ್ಬೋದು ನೀವು ಕೂಡ. ಇಂಟೀರಿಯರ್ ಎಲ್ಲ ತೋರಿಸಿ ಸರ್. ಟೈರ್ ಎಲ್ಲ ನೋಡ್ತಾ ಇರ್ಬೋದು. ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. C8 ನಿಮಗೆ ಒಂದು 70ಇಂದ 80% ಟೈರ್ ಕೂಡ ಇದೆ. ಗಾಡಿ ಅಷ್ಟೇ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೀಟಾಗಿದೆ. ಸ್ವಿಫ್ಟ್ ಡಿಸೈರ್ ಅಂತ ಬಂದರೆ ನಿಮಗೆ ಗೊತ್ತಿರಬೇಕು, ಬಜಾರಲ್ಲಿ ತುಂಬ ಡಿಮ್ಯಾಂಡ್ ಇರೋ ವೆಹಿಕಲ್ಲು, ಪೆಟ್ರೋಲ್ ವೆಹಿಕಲ್ ಇದು. ಮೈಲೇಜ್ ಎಲ್ಲ ಬಂದರೆ ನಿಮಗೆ ಒಂದು ಲಾಂಗ್ ಎಲ್ಲ ನಿಮಗೆ ಇದು 20 ತನಕ ರೀಚ್ ಆಗುತ್ತೆ. ಗಾಡಿ ಅಷ್ಟೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಟೈರ್ ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ. C8 ಬ್ರ್ಯಾಂಡ್ ಟೈರ್ ಇದು. ನಿಮಗೆ ಒಂದು 70ಇಂದ 80% ಇದೆ. ನೋಡ್ತಿದ್ದೀರಾ ಗಾಡಿ ಅಷ್ಟೇ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದ್ರ ಸ್ವಿಫ್ಟ್ ಡಿಸೈರ್ ಯಾರ್ಯಾರು ಹುಡುಕ್ತಾ ಇದ್ರಿ ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ಯಾವ ಥರ ತಿಳ್ಕೊಳ್ಳೋಣ ಸರ್. ಏನು ಕೋಟಿಂಗ್ ಮಾಡ್ತಿದ್ದೀರಾ ಸರ್? ಇದು ನಾನು 540 ಹೇಳ್ತಾ ಇದ್ದೀನಿ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 5,40,000. ಯಾವ ಮಾಡಲ್ ಅಂತ ಹೇಳಿದ್ರಿ ಇದು? 2015 ಸಿಂಗಲ್ ಓನರ್. 2015. 5,40,000 ನೆಗೋಷಿಯಬಲ್. 2015 ಸಿಂಗಲ್ ಓನರ್, ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಗಾಡಿ ಅಷ್ಟೇ ಚೆನ್ನಾಗಿದೆ. K50 ಬ್ಯಾಂಗ್ಳೂರ್ ವೆಹಿಕಲ್ ಇದು. ಲೋನ್ ಆಗುತ್ತೆ ಸರ್. ಇವಾಗ ಲೋನ್ ಅಂದ್ರೆ ಎಷ್ಟಾಗುತ್ತೆ ಸರ್? ಲೋನ್ ಇದಕ್ಕೆ 4 ಲಕ್ಷ ರೂಪಾಯಿ ಲೋನ್ ಆಯ್ತದೆ ಸರ್. ಆಮೇಲೆ ನಿಮ್ ಕಡೆಯಿಂದ ಯಾರು ಬರ್ತಾರೆ ಸರ್, ನಮ್ಮ ಇದರಲ್ಲಿ ಹೋಗ್ಬೇಡಿ, ಶೋರೂಮ್ ಅಲ್ಲಿ ತೋರಿಸ್ಬಿಟ್ಟು ಗಾಡಿ ತಗೊಳ್ಳಿ ಸರ್. ಹಿಸ್ಟ್ರಿ ಜೊತೆ ಗಾಡಿ ಕೊಡ್ತೀನಿ ನಾನು. ಅವರು ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ನಿಮಗೆ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಗಾಡಿ ಅಷ್ಟೇ ಕಂಡೀಷನ್ ಆಗಿದೆ. ಪೆಟ್ರೋಲ್ ವೆಹಿಕಲ್, ಸ್ವಿಫ್ಟ್ ಡಿಸೈರ್ ನಿಮಗೆ ಗೊತ್ತು, ಬಜಾರಲ್ಲಿ ಡಿಮ್ಯಾಂಡ್ ಇರೋ ವೆಹಿಕಲ್. ಯಾರು ವೈಟ್ ಕಲರು ಯಾರ್ಯಾರು ಡಿಸೈರ್ ತೊಗೋಬೇಕು ಅಂತ ಇದ್ರೆ ಡ್ರೈವ್ ಕಾರ್ ಶೋರೂಮ್ಗೆ ವಿಸಿಟ್ ಮಾಡಿ ಒಂದು ಒಳ್ಳೆ ಕಾರ್ ತೊಗೊಂಡೋಗಿ. ಯಾಕಂದರೆ ಇವರಲ್ಲಿ ಪ್ರತಿಯೊಂದು ಕಾರೂ ಅಷ್ಟೇ ಚೆನ್ನಾಗಿ ಮೇಂಟೆನೆನ್ಸ್ ಕೂಡ ಮಾಡಿದ್ದಾರೆ. ಇವರಲ್ಲಿ ಪ್ರತಿಯೊಂದು ವರ್ಕು ಕೂಡ ಅಷ್ಟೇ ಅಲ್ಟಿಯಾಗಿದೆ ಅಂತಲೇ ಹೇಳ್ಬೋದು. ಸ್ವಿಫ್ಟ್ ನೀವು ನೋಡ್ತಾ ಇದ್ದೀರಾ, K51 ಬ್ಯಾಂಗ್ಳೂರ್ ವೆಹಿಕಲ್ಲು. ಯಾಕಂದರೆ ಸ್ವಿಫ್ಟು ಫ್ಯಾಮಿಲಿಗೆ ಒಳ್ಳೆ ಬೆಸ್ಟ್ ಕಾರ್ ಅಂತಲೇ ಹೇಳ್ತಾ, ಮತ್ತು ರೋಡ್ ಗ್ರಿಪ್ಪಲ್ಲಿ ಅಲ್ಟಿ ಇರುತ್ತೆ ವೆಹಿಕಲ್ಲು. ಇದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳೋಣ ಸರ್. ಸ್ವಿಫ್ಟ್ ಯಾವ ಮಾಡಲ್ ಸರ್ ಇದು? ಸರ್ 2011 ಮಾಡಲು, ಸೆಕೆಂಡ್ ಓನರು, VXI ಪೆಟ್ರೋಲ್ ಸರ್. ಪೆಟ್ರೋಲ್. ಎಷ್ಟನೇ ಓನರ್ ಸರ್ ಇದು? ಸರ್ ಇದು ಸೆಕೆಂಡ್ ಓನರು, 1,30,30,000 ಹೊಡಿದೆ. ಶೋರೂಮ್ ಜಿನಿಯನ್ ಸರ್. ಇದು ಶೋರೂಮ್ ಹಿಸ್ಟ್ರಿ ಜೊತೆ ಸರ್. ಶೋರೂಮ್ ತೋರಿಸ್ಬಿಟ್ಟು ಬೇಕಾದ್ರೆ ತಗೊಳ್ಳಿ ಸರ್. ಓಕೆ. ಗಾಡಿ ಕೂಡ ಟೈರ್ ಕೂಡ ನೀವು ನೋಡ್ತಾ ಇರ್ಬೋದು. ನಿಮಗೆ ಒಂದು 80ಇಂದ 90% ಟೈರ್ ಇದೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ.
ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲಾಸಿಕ್ ಆಗಿದೆ ವೆಹಿಕಲ್ಲು, ಅಷ್ಟೇ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ಸ್ವಿಫ್ಟ್ ಅಂತಂದರೆ ನಿಮಗೆ ಡಿಮ್ಯಾಂಡ್ ಇರೋ ವೆಹಿಕಲ್ಲು, ತುಂಬ ಜನ ಇಷ್ಟಪಡೋಂಥ ವೆಹಿಕಲ್ಲು ಕೂಡ ಇದು. ವೈಟ್ ಕಲರು, ಅದರಲ್ಲೂ ನಿಮಗೆ ವ್ಯಾಲ್ಯೂ ಇರುತ್ತದೆ ವೆಹಿಕಲ್ಲು. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ನಿಮಗೆ ಮೈಲೇಜ್ ಅಂತ ಬಂದರೆ ಇದೆಲ್ಲ ನಿಮಗೆ 17ಇಂದ 18 ತನಕ ಲೋಕಲ್ ಕೊಡುತ್ತೆ. ಲಾಂಗ್ ಆದರೂ 20 ತನಕ ರೀಚ್ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಸರ್ ಏನು ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು 330 ಕೋಟಿಂಗ್ ಮಾಡ್ತಾ ಇದ್ದೀನಿ ಸರ್. ನೆಗೋಷಿಯಬಲ್ 330 ನೆಗೋಷಿಯಬಲ್. 3,30,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಪ್ರತಿಯೊಂದು ಕಾರ್ಗೂ ಮಾಡಿಕೊಡ್ತಾರೆ. ಯಾರೇ ಸ್ವಿಫ್ಟ್ ಕಾರ್ ಹುಡುಕ್ತಾ ಇದ್ರಿ, ಬ್ಯಾಂಗ್ಳೂರ್ ವೆಹಿಕಲ್ಲು, ಆದಷ್ಟು ಇವ್ರ ಶೋರೂಮ್ಗೆ ಬೇಗ ಬಂದು ವಿಸಿಟ್ ಮಾಡಿ ಒಂದು ಬೆಸ್ಟ್ ಕಾರ್ ತೊಗೊಂಡೋಗಿ ಅಂತಲೇ ತಿಳಿಸ್ಕೊಡ್ತೀವಿ. ಸರ್ ನೆಕ್ಸ್ಟು ಇದು K01 ಯಾವ ಸರ್ ವೆಹಿಕಲ್ ಇದು? ಸರ್ ಇದು ವೋಕ್ಸ್ ವ್ಯಾಗನ್ ಆಮಿಯೋ ಆಟೋ ಟ್ರಾನ್ಸ್ಮಿಷನ್ ಆಟೋಮೆಟಿಕ್ ಕಾರ್ ಇದು. ಓಕೆ, ಪೆಟ್ರೋಲ್ ಡೀಸೆಲ್ ಸರ್ ಇದು? ಡೀಸೆಲ್ ಸರ್. ಡೀಸೆಲ್ ವೆಹಿಕಲ್. ಟಾಪ್ ಮಾಡೆಲ್, ಟಾಪ್ ಎಂಡ್ ವೇರಿಯಂಟ್. ಯಾವ ಮಾಡೆಲ್ ಸರ್ ಇದು? ಸರ್ 2016 ಮಾಡಲು, ಸಿಂಗಲ್ ಓನರ್, 1,12,000 ಹೊಡಿದೆ. ಶೋರೂಮ್ ರಿಕಾರ್ಡೆಡ್. ಶೋರೂಮ್ ರೆಕಾರ್ಡೆಡ್. ನಿಮಗೆ ಗಾಡಿ ಕೂಡ ನೋಡ್ತಾ ಇರ್ಬೋದು. K01 ಬ್ಯಾಂಗ್ಳೂರ್ ವೆಹಿಕಲ್ಲು. ನಿಮಗೆ ಶೋರೂಮಲ್ಲಿ ಹೇಗೆ ಬಂತು ಒರಿಜಿನಾಲಿಟಿ ಪೇಂಟು, ಗಾಡಿನೂ ಹಂಗೆ ಇದೆ. ಯಾಕಂದರೆ ನಿಮಗೆ ಇದೆ ಮೈಲೇಜ್ ಕೂಡ ಹೋದ್ರೆ ನಿಮಗೆ ಒಳ್ಳೆ ಮೈಲೇಜ್ ಕೊಡುತ್ತೆ. ವಿತ್ ಮ್ಯಾಗ್ ವೀಲ್ ಇದೆ, ನೋಡ್ತಾ ಇರ್ಬೋದು. ಫಿಟ್ಟೆಡ್ ಮ್ಯಾಗ್ ವೀಲ್ ಇದೆ, 4 ಟೈರ್, ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ನೀಟಾಗಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ನಿಮಗೆ ಒರಿಜಿನಾಲಿಟಿ ಶೋರೂಮಲ್ಲಿ ಹೇಗೆ ಬಂತು, ಗಾಡಿ ಹಾಗೆ ತಂದು ನಿಲ್ಲಿಸಿರೋ ಆಗಿದೆ. ಗಾಡಿ ಅಷ್ಟೇ ಚೆನ್ನಾಗಿದೆ. ಡೀಸೆಲ್ ವೆಹಿಕಲ್ಲು ನಿಮಗೆ ಗೊತ್ತಿರ್ಬೋದು. ಡೀಸೆಲ್ ಅಂತ ಬಂದರೆ ಒಳ್ಳೆ ಮೈಲೇಜರ್ ಆಗಿರುತ್ತೆ ಇದು. ನಿಮಗೆ ಫಿಟ್ಟೆಡ್ ಮ್ಯಾಗ್ವೇಲ್ ಕೂಡ ಇದೆ. ಟಾಪ್ ಎಂಡ್ ಮಾಡೆಲ್ ಸರ್. ಟಾಪ್ ಎಂಡ್ ಮಾಡೆಲ್ ಕೂಡ ನಿಮಗೆ. ಹೈಲ್ಯಾಂಡ್ TSI ಡೀಸೆಲ್. ಸರ್ ಏನು ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು 485 ಹೇಳ್ತಾ ಇದೀನಿ. ನೆಗೋಷಿಯಬಲ್. 4,85,000 ರೂಪಾಯಿ ಹೇಳ್ತಾ ಇದ್ದಾರೆ ಸರ್. ಇವಾಗ ಲೋನ್ ಅಂದ್ರೆ ಎಷ್ಟಾಗುತ್ತೆ ಸರ್? ಲೋನ್ ಇದಕ್ಕೆ 4 ಲಕ್ಷ ಲೋನ್. 4 ಲಕ್ಷ ಲೋನೇ ಆಗುತ್ತೆ ಸರ್. ಸಿವಿಲ್ ಒಳ್ಳೇದಿದ್ರೆ ಬನ್ನಿ ಸರ್, ಲೋನ್ ಆಪ್ಷನ್ ಇದೆ, ಮಾಡಿಸ್ಕೊಡ್ತೀವಿ ನಾವೇ ನಮ್ಮ ಕಡೆಯಿಂದ. ಓಕೆ ಸರ್. ಮತ್ತೆ K51 ಸ್ಯಾಂಟ್ರಾ ಕೂಡ ನೋಡ್ತಿದ್ದೀರಾ. ಸ್ಯಾಂಟ್ರಲ್ಲಿ ನಿಮಗೆ, ಯಾಕಂದರೆ ಇದು ಇವಾಗಲೂ ಕೂಡ ತುಂಬ ಜನ ಇಷ್ಟಪಡೋಂಥ ವೆಹಿಕಲ್ಲು, ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ಲು. ಮೈಲೇಜ್ ಅಂತ ಬಂದರೆ ನಿಮಗೆ ಆರಾಮಾಗಿ 18ಇಂದ 19 ಮೈಲೇಜ್ ಕೊಡುತ್ತೆ. ಅದು ಗ್ರೇ ಕಲರು, ಸಖತ್ತಾಗಿರುತ್ತೆ ವೆಹಿಕಲ್ ಕೂಡ ಇದು. ಸರ್ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. 2008 ಮಾಡಲ್ಲು, ಸೆಕೆಂಡ್ ಓನರು, GLS ವೇರಿಯಂಟು. GLS ಇದು ಬರೀ 45,000 ಹೊಡಿದೆ ಸರ್. ಶೋರೂಮ್ ರಿಕಾರ್ಡೆಡು. ಇದು ಶೋರೂಮ್ಗೆ ತೋರಿಸ್ಬಿಟ್ಟು ತಗೊಳ್ಳಿ ಸರ್. 45,000 ರನ್ ಆಗಿದೆ. ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಸರ್ ಇದು ಗಾಡಿ. ನಿಮಗೆ ಇದು ಪ್ರೈಸ್ ಬಂದ್ಬಿಟ್ಟು ಸರ್ 1,85,000 ಹೇಳ್ತಾ ಇದ್ದೀನಿ. ಸ್ಲೈಟ್ಲಿ ನೆಗೋಷಿಯಬಲ್. ಸರ್ ಹಾಗಾದ್ರೆ 1,85,000 ಹೇಳಿದರೆ ಒಂದು ಫೈನಲ್ ಪ್ರೈಸ್ ತಿಳಿಸಿ ಸರ್. ಸರ್ ಫೈನಲ್ ಪ್ರೈಸ್ ಸರ್ ನಿಮ್ಮ ಕಡೆಯಿಂದ ಬಂದರೆ 175ಗೆ ಕೊಡ್ತೀವಿ. 175ಗೆ FC 28 ಗಂಟೆ ಇದೆ. ಇನ್ಶೂರೆನ್ಸ್ 7 ಮಂತ್ಸ್ ಇದೆ. ಬರೀ ಗಾಡಿ ತಗೋಬೇಕು, ಪೆಟ್ರೋಲ್ ಹಾಕಿ ಓಡಿಸ್ಬೇಕು. 1,75,000 ರೂಪಾಯಿಗೆ ನಿಮಗೆ 2008 ಸೆಕೆಂಡ್ ಓನರ್ ಸ್ಯಾಂಟ್ರಾ ಕೂಡ ಸಿಗ್ತಾ ಇದೆ. 45,000 ನಿಮಗೆ ಶೋರೂಮ್ ಹಿಸ್ಟ್ರಿ ಕೂಡ ಸಿಗುತ್ತೆ. ಜಿನಿಯನ್ನು ಟೈರ್ ಕೂಡ ನೋಡ್ತಾ ಇರ್ಬೋದು. ನಿಮಗೆ 70ಇಂದ 80% ಟೈರ್ ಇದೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ನೋಡ್ತಾ ಇದ್ದೀರಾ ಇಂಟೀರಿಯರ್ ಕೂಡ ಎಷ್ಟು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 2008 ಸೆಕೆಂಡ್ ಓನರ್ ಇದು ಗಾಡಿ ಕೂಡ ನೋಡ್ತಿದ್ದೀರಾ. ತುಂಬಾ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸ್ಯಾಂಟ್ರೋ ಮೈಲೇಜ್ ಎಲ್ಲ ನಿಮಗೆ ತುಂಬ ಚೆನ್ನಾಗಿ ಮೈಲೇಜ್ ಕೊಡುತ್ತೆ. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. 1,75,000 ರೂಪಾಯಿ ಫೈನಲ್ ಆಗುತ್ತೆ ಇದು. ಇದಕ್ಕೆ ನಿಮಗೆ ಲೋನ್ ಆಪ್ಷನ್ ಕೂಡ ಇರುತ್ತೆ ಇವ್ರ ಹತ್ರ ಮಾಡಲಲ್ಲಿ. ಸರ್ ಇದಕ್ಕೆ ಲೋನ್ ಆಗುತ್ತೆ ಸರ್ ಈ ವೆಹಿಕಲ್ಗೆ? ಸರ್ ಮಾಡಿಸ್ಕೊಡೋಣ ಸರ್. 2008 ಯಾಕಂದರೆ ಎಲ್ಲೂ ಸಿಗಲ್ಲ ಲೋನು. ಇದು ನಿಮಗೆ ಪ್ರೈವೇಟಲ್ಲಿ ಲೋನ್ ಕೂಡ ಮಾಡಿಸ್ಕೊಡ್ತಾರೆ ಕಾರ್ಡ್. ಸರ್ ಎಷ್ಟಾಗುತ್ತೆ ಲೋನ್ ಇದಕ್ಕೆ? ಸರ್ ಆದರೆ ಒಂದು 1 ಲಕ್ಷ ಒಳಗಡೆ ಮಾಡಿಸ್ಕೊಡೋಣ. 1 ಲಕ್ಷ ರೂಪಾಯಿ ಒಳಗಡೆ ಲೋನ್ ಕೂಡ ಆಗುತ್ತೆ 2008 ಮಾಡಲ್ಗೆ. ಯಾಕಂದರೆ ಎಲ್ಲ ಕಡೆ 2012 ಮೇಲೆ ಲೋನ್ ಆಗೋದು. ಇವ್ರ ಹತ್ರ ಪ್ರತಿಯೊಂದು ಕಡಿಮೆ ಮಾಡಲ್ಗೂ ಪ್ರೈವೇಟಲ್ಲಿ ಲೋನ್ ಕೂಡ ಮಾಡಿಸ್ಕೊಡ್ತಾರೆ. ಸ್ಯಾಂಟ್ರೋ ಯಾರು ಹುಡುಕ್ತಾ ಇದ್ರಿ ಒಂದು ಕಡಿಮೆ ಬಜೆಟ್ ಡೌನ್ ಪೇಮೆಂಟ್ ಮಾಡಿ ಒಂದು ಕಡಿಮೆ ಬಜೆಟಲ್ಲಿ ಕಾರ್ ತೊಗೊಂಡೋಗಿ ಡ್ರೈವ್ ಕಾರ್ ಶೋರೂಮ್ಗೆ ವಿಸಿಟ್ ಮಾಡಿ. ಮತ್ತು ಇಲ್ಲಿ ಬ್ಯಾಂಗ್ಳೂರ್ ವೆಹಿಕಲ್ K05 ಮತ್ತೊಂದು ನೋಡ್ತಾ ಇರ್ಬೋದು, ಗ್ರೇ ಕಲರು. ಸರ್ ಯಾವ್ದು ಸರ್ ವೆಹಿಕಲ್ ಇದು? ಇದು ಸರ್ ಅಸೆಂಟು ಎಕ್ಸಿಕ್ಯೂಟಿವ್ 2009 ಮಾಡಲು, ಸೆಕೆಂಡ್ ಓನರು. ಹೊಸ FC ಆಗಿದೆ, ಹೊಸ ಇನ್ಶೂರೆನ್ಸ್ ಆಗಿದೆ, ಸೆಕೆಂಡ್ ಓನರಲ್ಲಿ ಇದೆ. 1 ಲಕ್ಷ ಚಿಲ್ಲರೆ ಓಡಿದೆ ಸರ್. ಜಿನಿಯನ್ ರೆಕಾರ್ಡಿಂಗ್. ಓಕೆ, ಇದು ಲಾಯರ್ಗಳು ಯೂಸ್ ಮಾಡ್ತಾರ ಅಂಥದ್ದು ಕಾರು. ಯಾಕಂದರೆ ನಿಮಗೆ ಗೊತ್ತಿರ್ಬೋದು, ಡಾಕ್ಟರು ಲಾಯರ್ ಅಂತ ಬಂದರೆ ಅವರು ಯೂಸ್ ಮಾಡ್ತಾರೆ ಕಾರ್ಗಳನ್ನ. ಮುಂದೆ ಹೋಗಿ ತಗೊಳ್ಳೋ ಅಂಥದ್ದು ಗಾಡಿ ಬಗ್ಗೆ ಇದ್ರ ಬಗ್ಗೆನೂ ನಿಮಗೆ ತೋರಿಸ್ಕೊಡ್ತೀವಿ. ವಿತ್ ಮ್ಯಾಗ್ ವೀಲ್ ಕೂಡ ಇದೆ. ಇದು ನಿಮಗೆ ಮ್ಯಾಗ್ ವೀಲ್ ಇಲ್ಲ, ಇದು ವಿತ್ ಟೈರ್ ಇದೆ. ತುಂಬಾ ಚೆನ್ನಾಗಿದೆ ಟೈರ್ ಕೂಡ. ನೋಡ್ತಾ ಇದ್ದೀರಾ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾಕಂದರೆ ನಿಮಗೆ ಲಾಯರ್ ವೆಹಿಕಲ್ ಎಲ್ಲ ತುಂಬ ಚೆನ್ನಾಗಿ ನೀಟಾಗಿ ಶೋರೂಮ್ ಮಿಸ್ತ್ರಿ ಎಲ್ಲ ಕೂಡ ಸಿಗುತ್ತೆ. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ನೋಡಿದ್ರಲ್ಲ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. K05 ಬ್ಯಾಂಗ್ಳೂರ್ ವೆಹಿಕಲ್ಲು. ಇದ್ರ ಬಗ್ಗೆ ಸರ್ ಏನು ಕೋಟಿಂಗ್ ಮಾಡ್ತಿದ್ದೀರಾ ಸರ್? ಸರ್ 185 ಹೇಳ್ತಾ ಇದ್ದೀನಿ ಸರ್.
ನಿಮ್ ಕಡೆಯಿಂದ ಯಾರು ಬರ್ತಾರೆ 170ಗೆ ಕೊಡ್ತೀನಿ ಸರ್. ಹೊಸ FC, ಹೊಸ ಇನ್ಶೂರೆನ್ಸು, ಆಕ್ಸಿಡೆಂಟಲ್ ಫ್ರೀ ವೆಹಿಕಲ್ ನಮ್ಮ ಹತ್ರ ಯಾವ ಗಾಡಿ ನೋಡೋಲ್ಲ ಎಲ್ಲ ಶೋರೂಮ್ ಮೇಂಟೈನ್ ಇರ್ತದೆ ಸರ್. ಆಕ್ಸಿಡೆಂಟ್ ಫ್ರೀ ಇರ್ತದೆ ಸರ್. 1,70,000 ರೂಪಾಯಿಗೆ ನಿಮಗೆ ಹ್ಯುಂಡೈ ಅಸೆಂಟಾ ಕೂಡ ಸಿಗ್ತಾ ಇದೆ. 2009 ಮಾಡಲ್ ಎಕ್ಸಿಕ್ಯೂಟಿವ್. ಓಕೆ ಸರ್. ಮತ್ತೊಂದು ಇಲ್ಲಿ ಟಾಟಾ ಇಂಡಿಕಾ ವಿಸ್ತಾ ಕೂಡ ನೋಡ್ತಾ ಇರ್ಬೋದು. K53 ಟಾಟಾ ಇಂಡಿಕಾ ಅಂತ ಬಂದರೆ ಹಳ್ಳಿ ಜನಗಳಲ್ಲಿ ತುಂಬ ಜನ ಡೀಸೆಲ್ ವೆಹಿಕಲ್ ಹುಡುಕ್ತಾ ಇರ್ತೀರ. ಅವ್ರು ತುಂಬ ಜನ ಇಷ್ಟಪಡೋಂಥ ವೆಹಿಕಲ್ಲು ನಮ್ಮ ಹಳ್ಳಿ ಜನತೆಗಳು. ಯಾಕಂದರೆ ತುಂಬ ಜನ ಇಂಡಿಕಾ ಅಂದರೆ ಡಿಮ್ಯಾಂಡ್ ವೆಹಿಕಲ್ಲು. ಡೀಸೆಲ್ ಅಂತ ಹೋದರೆ ಒಳ್ಳೆ ಮೈಲೇಜ್ ಕೂಡ ಕೊಡುತ್ತೆ. ಇದ್ರ ಬಗ್ಗೆ ಅವ್ರ ಹತ್ರ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸರ್ ಹೇಳಿ ಸರ್ ಇದ್ರ ಬಗ್ಗೆ. ಸರ್ 2011 ಮಾಡಲು ಸೆಕೆಂಡ್ ಓನರು VX ಟಾಪ್ ಎಂಡ್ ಮಾಡಲ್ ಸರ್. ಇದು 1,12,000 ಹೊಡಿದೆ. ಶೋರೂಮ್ ರಿಕಾರ್ಡೆಡ್, ಡೂಪ್ಲಿಕೇಟ್ ಕೀ, ಸರ್ವಿಸ್ ಬುಕ್, ಮ್ಯಾನ್ಯುಯಲ್ ಬುಕ್ ಎಲ್ಲಾನು ಇದೆ ಸರ್. ಶೋರೂಮ್ ಅಲ್ಲಿ ತೋರಿಸ್ಬಿಟ್ಟು ತಗೊಳ್ಳಿ ಸರ್ ಗಾಡಿ. ಅವರು ಕೂಡ ಶಿಫ್ಟ್ ಇಂಜಿನ್ ಬರೋದು, ಕ್ವಾರ್ಟರ್ ಜೆಟ್ ಇಂಜಿನ್ ಬರೋದು, ಇದಕ್ಕೆ ಶಿಫ್ಟ್ ಇಂಜಿನ್ ಬರೋದು. ಮೈಲೇಜ್ ಬಂದಿ ಸರ್ ಇದ್ರದ್ದು ನಿಮಗೆ ಲಾಂಗ್ ಅಲ್ಲಿ 25, ಸಿಟಿ 20 ಸರ್. ಗಾಡಿ ಕೂಡ ತೋರಿಸ್ಕೊಡ್ತೀವಿ ನಿಮಗೆ. ಒರಿಜಿನಾಲಿಟಿ ಪೇಂಟಿಂಗ್ ನಿಮಗೆ ಇದು ಶೋರೂಮಲ್ಲಿ ಹೇಗೆ ಮತ್ತು ಒರಿಜಿನಾಲಿಟಿ ಇದೆ. MRF ಟೈರ್ ಇದೆ. ಇಂಟೀರಿಯರ್ ಕೂಡ ಚೆಕ್ ಮಾಡೋದಾದ್ರೆ ತೋರಿಸ್ತಾ ಇದ್ದೀವಿ ಇಂಟೀರಿಯರ್ ನಿಮಗೆ. ಇದರಲ್ಲಿ ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಕಂಪನಿ ಸಿಸ್ಟಮ್, ಅಡ್ಜಸ್ಟಬಲ್, ABS ಎಲ್ಲ ಬರ್ತದೆ ಸರ್. ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇದ್ದೀರಾ. ಮೈಲೇಜ್ ಅಂತ ಬಂದರೆ ಸೂಪರ್ ಮೈಲೇಜ್ ಇದು. 20 ಇಂದ 25 ತನಕ ರೀಚ್ ಆಗುತ್ತೆ. ಬ್ಯಾಕ್ ಸೈಡ್ ಕೂಡ ತೋರಿಸ್ತಾ ಇದ್ದೀವಿ ನಿಮಗೆ. ಇದು ಸ್ವಿಫ್ಟ್ ಇಂಜಿನ್ ಕೂಡ ಬರುತ್ತೆ. ಯಾರ್ಯಾರು ಇಂಡಿಕಾ ವೆಹಿಕಲ್ಲು ತುಂಬ ಜನ ತಗೋಬೇಕು ಅಂತ ಹುಡುಕ್ತಾ ಇದ್ರಿ, ಇವ್ರ ಶೋರೂಮ್ ಬಂದು ವಿಸಿಟ್ ಮಾಡಿ ಒಂದು ಒಳ್ಳೆ ಗಾಡಿ ಕೊಡ್ತಾರೆ ಅಂತ ಹೇಳ್ತಾ ಇದ್ರ ಬಗ್ಗೆ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೊಳ್ಳೋಣ. ಏನು ಕೋಟಿಂಗ್ ಮಾಡ್ತೀರಾ ಸರ್? 235 ಹೇಳ್ತಾ ಇದ್ದೀನಿ ಸರ್. ಮುಂದೆ ಬನ್ನಿ ಸರ್, ಕೂತ್ಕೊಂಡು ಮಾತಾಡೋಣ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 2,35,000 ರೂಪಾಯಿ ಹೇಳ್ತಾ ಇದ್ದಾರೆ. ಯಾವ ಮಾಡಲ್ ಸರ್ ಹೇಳಿದ್ದು? 2011 ಸೆಕೆಂಡ್ ಓನರ್ VX ಟಾಪ್ ಎಂಡ್ ಮಾಡಲ್ ಸರ್. ಸರ್ ಇವಾಗ 235 ಹೇಳಿದ್ರಿ. ಲೋನ್ ಆದರೆ ಎಷ್ಟಾಗುತ್ತೆ ಸರ್ ಇದು? ಸರ್ ಇದಕ್ಕೆ ಲೋನ್ ಆದರೆ ಸರ್ ಇದಕ್ಕೆ ಒಂದು ಒಳ್ಳೆ ಸಿವಿಲ್ ಕೊಟ್ರೆ ನಾವು 1.5 ಲಕ್ಷ ಮಾಡಿಸ್ಕೊಡ್ತೀವಿ. 1,50,000 ರೂಪಾಯಿ ಲೋನೇ ಆಗುತ್ತೆ. ಒಳ್ಳೆ ಗಾಡಿ ಸಿಗ್ತಾ ಇದೆ. ಆರಾಮಾಗಿ ಬಂದು ತೊಗೊಂಡೋಗ್ರು. ಫ್ಯಾಮಿಲಿ ಯೂಸ್ಗೆ ಒಳ್ಳೆ ಗಾಡಿ ಸರ್. ಒಳ್ಳೆ ಮೈಲೇಜ್ ಗಾಡಿ, ಚೀಪ್ ಅಂಡ್ ಬೆಸ್ಟ್ ಮೇಂಟೆನೆನ್ಸ್ ಸರ್. ಟಾಟಾದು ತುಂಬಾ ಒಳ್ಳೆ ಗಾಡಿ ಸರ್. ಟಾಟಾ ಇಂಡಿಕಾ ಕೂಡ ನೋಡ್ತಾ ಇರ್ಬೋದು. ಇದ್ರ ಬಗ್ಗೆ ಅವ್ರ ಹತ್ರ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸರ್ ಹೇಳಿ ಸರ್ ಇದು. ಸರ್ 2011 ಮಾಡಲು ಸಿಂಗಲ್ ಓನರು, ಬರೀ 80,000 ಹೊಡಿದೆ ಸರ್. 80,000 ಹೊಡಿದೆ. ಡೀಸೆಲ್ ಇದು ಸರ್. ಇದು ಮಿಡ್ ವರ್ಷನ್. ಇದು ಕ್ವಾರ್ಟರ್ ಜೆಟ್ ಇಂಜಿನ್. ಬರೀ ಏನಂದ್ರೆ ಇದಕ್ಕೆ ABS ಬರಲ್ಲ, 4 ಪವರ್ ವಿಂಡೋ ಬರಲ್ಲ, ಮಿರರ್ ಅಡ್ಜಸ್ಟಬಲ್ ಬರಲ್ಲ. ಅದಕ್ಕೂ ಕೂಡ ಇದಕ್ಕೆ 4 ಪವರ್ ವಿಂಡೋ ಕೂರ್ಸವ್ರೆ. ಪವರ್ ಸ್ಟೇರಿಂಗ್ ಇದೆ, AC ಇದೆ, ಸೆಂಟ್ರಲ್ ಲಾಕ್ ಇದೆ. 80,000 ಜಿನೇ ನೋಡಿದೆ ಸರ್. ಶೋರೂಮ್ ಅಲ್ಲಿ ತೋರಿಸ್ಬಿಟ್ಟು ತಗೊಳ್ಳಿ ಸರ್ ಗಾಡಿ. ಅವಾಗಲೇ ನೋಡಿದ್ರಿ ಗ್ರೇ ಕಲರ್ ಒಂದು ಇಂಡಿಕಾ ಕೂಡ ನೋಡಿದ್ರಿ. ಇದು ರೆಡ್ ಕಲರು. ನಿಮಗೆ ಗ್ರೇ ಆದರೂ ಗ್ರೇ ತಗೋಬೋದು, ರೆಡ್ ತಗೋಬೋದು. ಬೆಸ್ಟ್ ಮೈಲೇಜ್ ಅಂತಾನೆ ಹೇಳ್ತಾ. ಏನು ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು ಬಂದು ನಾನು 2,20,000 ಹೇಳ್ತಾ ಇದ್ದೀನಿ. ಮುಂದೆ ಬರಲಿ ಸರ್, ಕೂತ್ಕೊಂಡು ಮಾತಾಡಲಿ, ಆದಷ್ಟು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ ಸರ್. 2,20,000 ಹೇಳ್ತಾ ಇದ್ದಾರೆ ಸರ್. ಇದಕ್ಕಾದ್ರೆ ಲೋನ್ ಎಷ್ಟಾಗುತ್ತೆ ಸರ್? ಇದಕ್ಕೂ 1.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. 1,50,000 ಲೋನ್ ಆಗುತ್ತೆ. ಈ ಗಾಡಿ ಬಗ್ಗೆ ಕೂಡ ತೋರಿಸ್ಕೊಡ್ತೀವಿ ನಿಮಗೆ. ಟೈರ್ ನೋಡ್ತಾ ಇರ್ಬೋದು ನಿಮಗೆ. ಒಂದು 80 ಇಂದ 90% ಟೈರ್ ಇದೆ. ಗಾಡಿ ಅಷ್ಟೇ ತುಂಬಾ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಸರ್. ಬರೀ ಗಾಡಿ ತಗೋಬೇಕು, ಡೀಸೆಲ್ ಹಾಕಿ ಓಡಿಸ್ಬೇಕು. ನೋಡ್ತಾ ಇದ್ದೀರಾ, ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕಾಂಪ್ರಿಹೆನ್ಸಿವ್. ನೋಡ್ತಾ ಇದ್ದೀರಲ್ಲ, ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ಗಾಡಿ ಫುಲ್ ನೀಟಾಗಿದೆ. ತುಂಬಾ ನೋಡ್ತಾ ಇದ್ದೀರಲ್ಲ, ತುಂಬಾ ಚೆನ್ನಾಗಿದೆ. ಹಿಂದೆ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ಸರ್ ಇದು ಮಾರುತಿ ಝೆನ್ ಸ್ಟೀಲೋ ಸರ್. ಝೆನ್ ಸ್ಟೀಲೋ ಓನರ್ಶಿಪ್ ಸರ್ ಇದು? ಸರ್ 2008 ಮಾಡಲು, 3ನೇ ಓನರ್ ಆಗಿದೆ. ಆರ್ಮಿ ಆಫೀಸರ್ ಗಾಡಿ ಸರ್. 80,000 ನೋಡಿದೆ. ಶೋರೂಮ್ ಮೇಂಟೈನ್ ಮಾಡೋರೆ. 5 ಸರ್ಟಿಫೈ ಮ್ಯಾಗ್ವಿಲ್ ಇದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಸರ್. ಹೊಸ FC ಕೊಡ್ತೀನಿ. ಆಮೇಲೆ ನಿಮಗೆ ಇದು CC ಟ್ರಾನ್ಸ್ಫರ್ ನಂದೆ ಸರ್, ನಾನೇ ಮಾಡಿಸ್ಕೊಡ್ತೀನಿ. ಓಕೆ. CCದು ಕೂಡ ಯಾರಾದರೂ ಹೊರಗಡೆಯಿಂದ ಬರೋರು ತಗೊಳ್ಳೋದ್ರು CC ಟ್ರಾನ್ಸ್ಫರ್ ಅವರೇ ಕೊಡ್ತಾರೆ. ಗಾಡಿ ಕೂಡ ನೋಡ್ತಾ ಇರ್ಬೋದು. ವಿತ್ ಮ್ಯಾಗ್ವಿಲ್ ಇದೆ ನಿಮಗೆ. ತೋರಿಸಿ ಸರ್ ಇಂಟೀರಿಯರ್. ಬ್ರ್ಯಾಂಡ್ ನ್ಯೂ ನೋಡ್ತಾ ಇದ್ದೀರಲ್ಲ, ವಿತ್ ಮ್ಯಾಗ್ವಿಲ್ ಇದೆ. 4 ಟೈರ್ಗೂ ನಿಮಗೆ ವಿತ್ ಮ್ಯಾಗ್ವಿಲ್ ಸಿಗುತ್ತೆ. ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಯಾಕಂದರೆ ಇದು ಆರ್ಮಿ ಯೂಸ್ ಮಾಡೋ ವೆಹಿಕಲ್ ಇದು. ನಿಮಗೆ ಇದರಲ್ಲಿ ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC, ಸೆಂಟ್ರಲ್ ಲಾಕು, ಕಾಂಪಿ ಸಿಸ್ಟಮು ಪ್ರತಿಯೊಂದು ಬರುತ್ತೆ. ಲೆದರ್ ಸೀಟ್ ಕೂಡ ಇದೆ. ನೋಡ್ತಿದ್ದೀರಾ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಕಾರು ನೀಟಾಗಿದೆ ಅಂತಲೇ ಹೇಳ್ಬೋದು. ಇದ್ರ ಬಗ್ಗೆ ಕೂಡ ಒಂದು ಅವ್ರ ಹತ್ರ ಬೆಸ್ಟ್ ಪ್ರೈಸ್ ತಿಳ್ಕೊಳ ಸರ್. ಹಾಗಾದರೆ ಇದು ಏನು ಪ್ರೈಸ್ ಮಾಡ್ತಿದ್ದೀರಾ ಸರ್? ಸರ್ ಇದು 165 ಹೇಳ್ತಾ ಇದ್ದೀನಿ ಸರ್. ನಿಮ್ಮ ಕಡೆಯಿಂದ ಬಂದರೆ ಫೈನಲ್ 155ಗೆ ಕೊಟ್ಬಿಡ್ತೀನಿ. 1,55,000 ರೂಪಾಯಿಗೆ ನಿಮಗೆ ಒಂದು ಒಳ್ಳೆ ಗಾಡಿ ಸಿಗ್ತದೆ. ಕಡಿಮೆ ಬಜೆಟ್, ಫ್ಯಾಮಿಲಿ ಯೂಸ್ಗೆ ಕಡಿಮೆ ಬಜೆಟ್ ಸರ್. 2 ವೀಲರ್ ರೈಟಲ್ಲಿ ಸರ್. ಬರ್ಗ್ಮೆನ್ ತಗೋಬೇಕಂದ್ರೆ 1.5 ಲಕ್ಷ ಇದೆ ಸರ್. 1.5 ಲಕ್ಷ ಅದೇ ಸ್ಕೂಟರ್ಗೆ ಹಾಕೋದು, ಕಾರ್ಗೆ ಹಾಕಿ ಸರ್. ಓಕೆ ಸರ್. ಇದು ಸರ್ ಇದು ಝೆನ್ ಸ್ಟೀಲೋ 2009 ಮಾಡಲ್ಲು. ಸಿಂಗಲ್ ಓನರ್ ಗಾಡಿ ಸರ್. ಇದು ಸಿಂಗಲ್ ಓನರ್ ಗಾಡಿ. VXI ಟಾಪ್ ಎಂಡ್ ಮಾಡಲ್ ಸರ್.
ಈ ಗಾಡಿ ನಿಮ್ಗೆ ಸರ್ FC ಇಲ್ಲ, ಹೊಸ FC ಮಾಡಿಸ್ಕೊಡ್ತೀವಿ. ಸಿಂಗಲ್ ಓನರ್ ಅಲ್ಲಿ ಇದೆ. CC ನಾವೇ ತಕ್ಕೊಡ್ತೀವಿ, ಟ್ರಾನ್ಸ್ಫರ್ ನಾವೇ ಮಾಡ್ಕೊಡ್ತೀವಿ ಸರ್. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 80,000 ಹೊಡಿದೆ. 80,000 ಹೊಡಿದೆ. VXI ಟಾಪ್ ಎಂಡ್ ಮಾಡಲ್ ಸರ್ ಇದುವೆ. ಓಕೆ ಸರ್, ಏನು ಕೋಟಿಂಗ್ ಮಾಡ್ತಿದ್ದೀರಾ ಸರ್ ಇದು? ಸರ್ ಇದು ಪ್ರೈಸ್ ಬನ್ನಿ ಸರ್ 185 ಕೋಟ್ ಮಾಡ್ತಾ ಇದೀನಿ ಸರ್. ನಿಮ್ ಕಡೆಯಿಂದ ಯಾರು ಬರ್ತಾರೆ ಫೈನಲ್ 165ಗೆ ಕೊಡ್ತೀನಿ ಸರ್. 1,65,000 ರೂಪಾಯಿಗೆ ಈ ಗಾಡಿ ಕೂಡ ಸಿಗ್ತಾ ಇದೆ. ನೋಡ್ತಾ ಇರ್ಬೋದು ನಿಮಗೆ ಟೈರ್ ಎಲ್ಲ ಚಿಕ್ಕ ತುಂಬಾ ಗಾಡಿ ಸರ್, ಮನೆ ಚೆನ್ನಾಗಿದೆ. ಯೂಸ್ಗೆ ಒಳ್ಳೆ ಮೈಲೇಜು ತೋರಿಸಿ ಸರ್. ಇಂಟೀರಿಯರ್ ಎಲ್ಲ ನೋಡ್ತಾ ಇದ್ದೀರಲ್ಲ, ಇಂಟೀರಿಯರ್ ಕೂಡ ನಿಮಗೆ ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ, AC ಕಂಪನಿ ಸಿಸ್ಟಮ್ ಕೂಡ ಬರುತ್ತೆ. ಬ್ಯಾಕ್ ಸೈಡ್ ಕೂಡ ತೋರಿಸ್ತಾ ಇದ್ದೀವಿ. ಗಾಡಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 2 ಕಲರ್ ಇದೆ ಇವರಲ್ಲಿ. ಸಿಂಗಲ್ ಓನರ್ ವೆಹಿಕಲ್ ಇದು. ನೋಡ್ತಾ ಇದ್ದೀರಾ, ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ. K03 ಬ್ಯಾಂಗ್ಳೂರ್ ವೆಹಿಕಲ್ಲು. FC ಕೂಡ ಫ್ರೆಶ್ ಆಗಿ ಮಾಡಿಸ್ಕೊಡ್ತಾರೆ. ಇದ್ರ ಬಗ್ಗೆ ಅವರು ರೇಟ್ ಕೂಡ ಹೇಳಿದ್ರು. ಸರ್ ಇನ್ನೊಂದ್ಸರಿ ಹೇಳಿ ಸರ್ ರೇಟ್ ಇದು. ಸರ್ ಇದು ಗಾಡಿ ನಿಮ್ಮ ಕಡೆಯಿಂದ ಯಾರು ಸಬ್ಸ್ಕ್ರೈಬರ್ ಬರ್ತಾರೆ ಅವ್ರಿಗೆ ಫೈನಲ್ 165 ಕೊಡ್ತೀನಿ. 1,65,000 ರೂಪಾಯಿ ಎಲ್ಲೂ ಸಿಗಲ್ಲ ಸರ್ ಬಜಾರಲ್ಲಿ. 9 ಸಿಂಗಲ್ ಓನರ್ ಗಾಡಿ. ಸುಜುಕಿ ವ್ಯಾಗನರ್ ಕೂಡ ನೋಡ್ತಾ ಇರ್ಬೋದು. K55 ಮೈಸೂರು ವೆಹಿಕಲ್ಲು. ವ್ಯಾಗನರ್ ಅಂತ ಬಂದರೆ ಫ್ಯಾಮಿಲಿ ತುಂಬ ಜನ ಇಷ್ಟಪಡೋಂಥ ವೆಹಿಕಲ್ಲು. ಕುತ್ಕೊಳ್ಳೋಕ್ಕೆ ಕಂಫರ್ಟಬಲು, ಸ್ಪೇಸಸ್ ತುಂಬ ಚೆನ್ನಾಗಿರುತ್ತೆ ಒಳಗಡೆ. ಮೈಲೇಜ್ಗಂತ ಹೋದರೆ ಗುಡ್ ಮೈಲೇಜ್ ಇದು. ಇದ್ರ ಬಗ್ಗೆ ಒಂದು ಡೀಟೇಲ್ಸ್ ತಿಳ್ಕೋಣ. ಸರ್ ಹೇಳಿ ಸರ್ ಇದು. ಸರ್ ಇದು 2016 ಮಾಡಲು, ಸಿಂಗಲ್ ಓನರು, 80,000 ಹೊಡಿದೆ. VXI ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್, ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ Single ಗಾಡಿ owner ಕೂಡ ನೋಡ್ತಾ ಇರ್ಬೋದು. ನೋಡಿ ಸರ್ ಇಂಟೀರಿಯರ್ ನಿಮಗೆ ಒರಿಜಿನಾಲಿಟಿ ಏನಿದೆ ಶೋರೂಮ್ ಟೇಸ್ಟಲ್ಲಿ ಗಾಡಿ ಸಿಗುತ್ತೆ. ಇಂಟೀರಿಯರ್ ಕೂಡ ತೋರಿಸ್ಕೊತೀವಿ. ತುಂಬಾ ಟೈರು ಕೂಡ ನಿಮಗೆ ಒಂದು 60% ಟೈರ್ ಇದೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ನಿಮಗೂ ಇದು ಅಷ್ಟೇ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, AC ಕಂಪ್ನಿ ಸಿಸ್ಟಮ್ ಬರುತ್ತೆ. ಲೆದರ್ ಸೀಟ್ ಕೂಡ ಇದೆ. ಬ್ಯಾಕ್ ಸೈಡ್ ಕೂಡ ತೋರಿಸ್ತಾ ಇದ್ದೀವಿ. ನೀವು ಸ್ಪೇಸಸ್ ಕೂಡ ಚೆಕ್ ಮಾಡ್ಬೋದು. ಕುತ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇರ್ಬೋದು. ಫ್ಯಾಮಿಲಿಗೆ ಒಳ್ಳೆ ವೆಹಿಕಲ್ಲು, ಯಾಕಂದರೆ ತುಂಬ ಆರಾಮಾಗಿ ಕಂಫರ್ಟಬಲ್ ಆಗಿರುತ್ತೆ ಕುತ್ಕೊಳ್ಳೋಕ್ಕೆ. ಯಾವುದೇ ರೀತಿ ಪೈನ್ ಆಗೋಲ್ಲ ಈ ವೆಹಿಕಲಲ್ಲಿ. ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇದ್ದೀರಾ. ಅದು ಮೈಸೂರು ವೆಹಿಕಲ್ಲು. ನಿಮಗೆ ಇದು ಡಿಮ್ಯಾಂಡ್ ಇರೋ ವೆಹಿಕಲ್ ಅಂತಲೇ ಹೇಳ್ಬೋದು ವ್ಯಾಗನರು. ಇದ್ರ ಬಗ್ಗೆ ಅವ್ರ ಹತ್ರ ಒಂದು ಪ್ರೈಸ್ ತಿಳ್ಕೋಣ. ಸರ್ ವ್ಯಾಗನರು ಏನು ಕೋಟಿಂಗ್ ಮಾಡ್ತಿದ್ದೀರಾ ಸರ್? ಈ ಗಾಡಿ ನಾನು ಇದು 440 ಕೋಟ್ ಮಾಡ್ತಾ ಇದ್ದೀನಿ. ನೆಗೋಷಿಯೇಟ್ ಮಾಡ್ಕೊಡ್ತೀನಿ. ಯಾವ ಮಾಡಲ್ ಹೇಳಿದ್ದೀವೋ? 2016 ಸಿಂಗಲ್ ಓನರು, VXI 80,000 ಹೊಡಿದೆ. ಶೋರೂಮ್ ರಿಕಾರ್ಡೆಡ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಇದು ನೀವು ಶೋರೂಮ್ ಅಲ್ಲಿ ತೋರಿಸ್ಬಿಟ್ಟು ತಗೋಬಹುದು. 2016 ಸಿಂಗಲ್ ಓನರು, 4,40,000 ರೂಪಾಯಿ ಹೇಳ್ತಿದ್ದಾರೆ. ನೆಗೋಸಿಬಲ್ ಇರುತ್ತೆ ಪ್ರತಿಯೊಂದು ಕಾರ್ಗೂ. ಡ್ರೈವ್ ಮ್ಯಾಕ್ಸ್ ಕಾರ್ ವಿಸಿಟ್ ಮಾಡಿ. ವ್ಯಾಗನರ್ ಯಾರ್ಯಾರು ಬೇಕು ಅಂತ ವೆಯ್ಟ್ ಮಾಡ್ತಾ ಇದ್ರಿ, ಒಂದು ಒಳ್ಳೆ ಕಾರ್ ಸಿಗ್ತಾ ಇದೆ ಅಂತಲೇ ಹೇಳ್ಬೋದು. ತೊಗೊಂಡೋಗ್ಬೋದು. ಮತ್ತೊಂದು ವ್ಯಾಗನರ್ ಕೂಡ ನೋಡ್ತಾ ಇರ್ಬೋದು. K01 ಅವಾಗಲೇ ಒಂದು ತೋರಿಸ್ಕೊಟ್ವಿ. ಇದು ಬ್ಯಾಂಗ್ಳೂರ್ ವೆಹಿಕಲ್ಲು, ಮರೂನ್ ಕಲರು. ಸರ್ ಹೇಳಿ ಸರ್ ಡೀಟೇಲ್ಸ್. ಸರ್ ಇದು 2016 ಮಾಡಲು, ಸೆಕೆಂಡ್ ಓನರು. ಇದು ಆಟೋ ಟ್ರಾನ್ಸ್ಮಿಷನ್ ಸರ್. ಅದು ಮೊದಲು ತೋರಿಸಿದ್ದು ಮ್ಯಾನ್ಯುವಲ್, ಇದು ಆಟೋಮೆಟಿಕ್. ಇದು ಆಟೋಮೆಟಿಕ್ ಬರೀ 75,000 ಹೊಡಿದೆ. ಶೋರೂಮ್ ರಿಕಾರ್ಡೆಡ್. ನಿಮಗೆ ಡುವೆಲ್ ಟಿನ್ ಸಿಸ್ಟಮ್ ಇದೆ, ಕಾಂಪೋನೆಂಟ್ ಇದೆ, ಹೊಸ ಟೈರ್ ಇದೆ ಗಾಡಿಯಲ್ಲಿ. ನೋಡಿ ತೋರಿಸಿ ಸರ್. ತೋರಿಸ್ಕೊಡ್ತಾ ಇದೀವಿ, ಬಂದು ನೋಡ್ಬೋದು. ನೀವು ಕೂಡ ಇಲ್ಲಿ ನೋಡಿ ತೋರಿಸ್ಬೋದು. ಟೈರ್ ಎಲ್ಲ ನಿಮಗೆ ಒಂದು ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ನಿಮಗೆ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀವಿ. ನಿಮ್ಗೆ ಇದು ಕೂಡ ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ಇದು ಮತ್ತು ಡ್ರೈವಿಂಗ್ ಕಲರ್ಗೆ ಒಳ್ಳೆ ಕಾರ್ ಅಂತಲೇ ಹೇಳ್ಬೋದು. ಕ್ಲಚ್ ಇರಲ್ಲ, ಆರಾಮಾಗಿ ಓಡಿಸ್ಕೋಬೋದು. ಲೇಡೀಸ್ ಅವ್ರಿಗೆ ಆರಾಮಾಗಿ ಡ್ರೈವಿಂಗ್ ಕಲ್ತ್ಕೊಳ್ಳೋದು ತುಂಬ ಒಳ್ಳೆ ಗಾಡಿನೇ. ನೋಡ್ತಾ ಇರ್ಬೋದು. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ಗಾಡಿ ತುಂಬಾ ಚೆನ್ನಾಗಿದೆ. ಆವಾಗಲೇ ಹೇಳ್ದಂಗೆ ವ್ಯಾಗನರು ಫ್ಯಾಮಿಲಿಗೆ ತುಂಬ ಜನ ಇಷ್ಟಪಡೋಂಥ ವೆಹಿಕಲ್ಲು. ನೋಡ್ತಾ ಇದ್ದೀರಲ್ಲ, ಸ್ಪೇಸಸ್ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ. ಯಾಕಂದರೆ ಟಾಪ್ ಎಂಡ್ ಮಾಡಲ್ ಅಂತಲೇ ಹೇಳ್ಬೋದು ಇದು. ಸರ್ ಈ ಗಾಡಿ ಹೇಳಿ ಸರ್, ಏನು ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು 4,35,000 ಹೇಳ್ತಾ ಇದ್ದೀನಿ. ಮುಂದೆ ಬಂದರೆ ಸರ್ ಕೂತ್ಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 4,35,000 ರೂಪಾಯಿ ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ. ಅವಾಗ 3.5 ಲಕ್ಷ ಲೋನ್ ಐತದೆ. ಅದಕ್ಕೂ 3.5 ಲಕ್ಷ ಆಯ್ತದೆ. ಇದಕ್ಕೂ 3.5 ಲಕ್ಷ ಆಯ್ತದೆ. ಫ್ಯಾಮಿಲಿ ಯೂಸ್ಗೆ ಒಳ್ಳೆ ಗಾಡಿ ಸರ್. 3,50,000 ರೂಪಾಯಿ ಲೋನೇ ಆಗುತ್ತೆ. ಇನ್ನು ಮಿಕ್ಕಿ ಡೌನ್ ಪೇಮೆಂಟ್ ಮಾಡ್ಬಿಟ್ಟು ಆರಾಮಾಗಿ ತಗೊಂಡೋಗ್ಬೋದು. ಅವಾಗಲೇ ಒಂದು ವ್ಯಾಗನರ್ ಕೂಡ ತೋರಿಸಿದ್ವಿ. ಇದು ಕೂಡ ಅದೇ 2 ಕಲರ್ ಇದೆ. ಯಾವ್ದು ಬೇಕಾದ್ರೆ ತಗೊಂಡೋಗ್ಬೋದು. ಮ್ಯಾನ್ಯುವಲ್, ಒಂದು ಆಟೋಮೆಟಿಕ್. ಸರ್ ನೆಕ್ಸ್ಟ್ ಯಾವ್ದು ಸರ್ ಇದು ವೆಹಿಕಲ್? ಸರ್ ಇದು ಶವರ್ಲೈಟ್ ಸ್ಪಾರ್ಕ್. ಓಕೆ, 2008 ಮಾಡಲು, LT ಟಾಪ್ ಎಂಡ್ ಸರ್. 4 ಪವರ್ ವಿಂಡೋ, AC ಪವರ್ ಸ್ಟೇರಿಂಗು, ಸೆಂಟ್ರಲ್ ಲಾಕು ಎಲ್ಲ ಬರ್ತಿದೆ ಸರ್. FC ರನ್ನಿಂಗ್ ಇದೆ 28 ಗಂಟೆ. ಹೊಸ ಟೈರ್ ಇದೆ. 5th ಓನರ್ ಅಲ್ಲಿ ಇದೆ ಸರ್. 2 ವೀಲರ್ ಬಜೆಟ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. 2 ವೀಲರ್ ಬಜೆಟ್ ಅಲ್ಲಿ ಕೊಡ್ತೀನಿ ಸರ್. ಹಾಗಾದ್ರೆ ಹೇಳಿ ಏನು ಬಜೆಟ್ ಅಂತ ಇದು? ಸರ್ ಇದು ಫೈನಲ್ ನಿಮ್ಮ ಕಡೆಯಿಂದ ಬಂದ್ರೆ ಸರ್ ಒಂದು ನಿಮಗೆ ಹೊಸ ಮಾಡಲ್ ಆಕ್ಸೆಸ್ ರೇಟ್ ಅಲ್ಲಿ ಕೊಡ್ತೀನಿ ಸರ್. ಫೈನಲ್ ಒಂದು 75,000ಗೆ ಕೊಡ್ತೀನಿ ಸರ್. 75,000. 75,000 ಬರೀ 75,000 ರೂಪಾಯಿಗೆ ನಿಮ್ಗೆ ಒಂದು ಕಾರ್ ಇಂಟೀರಿಯರ್, ಸಿಗ್ತಾ ಇದೆ. ಟೈರು ನೋಡ್ತಾ ಇರ್ಬೋದು. ಟೈರ್ ಎಲ್ಲ ನಿಮಗೆ ಬ್ರ್ಯಾಂಡ್ ನ್ಯೂ ಟೈರ್ ಇದೆ. ಅಪೋಲೋ ಬ್ರ್ಯಾಂಡ್ ನ್ಯೂ ಟೈರು. ಗಾಡಿ ಕೂಡ ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿದೆ. ಅಪೋಲೋ ಟೈರು. ನೋಡಿ, ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀವಿ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ ನಿಮಗೂ ಇದರಲ್ಲೂ ಅಷ್ಟೇ ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋ, AC ಕಂಪ್ನಿ ಸಿಸ್ಟಮ್ ಕೂಡ ಬರುತ್ತೆ.
ನೋಡ್ತಾ ಇದ್ದೀರಾ ಗಾಡಿ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. 22 ಮೈಲೇಜ್ ಬರುತ್ತೆ ಸರ್. 22 ಮೈಲೇಜ್ ಕೊಡುತ್ತೆ. ಯಾಕಂದ್ರೆ ನಿಮಗೆ ಬರೀ 75,000 ರೂಪಾಯಿಗೆ ಈ ಗಾಡಿ ಸಿಗ್ತಾ ಇದೆ. ಜಸ್ಟ್ ಒಂದು ಬೈಕ್ ಬೆಲೆ ಗುರು. ಆರಾಮಾಗಿ ನಿಮಗೆ ಮಳೆ ಆಗಲಿ 500 ಕಿಲೋಮೀಟರ್ ಓಡಿಸಿಲ್ಲ, ಮಳೆ ಆಗಲಿ ಬಿಸಿಲಾಗಲಿ ಆರಾಮಾಗಿ 4 ಜನ ಫ್ಯಾಮಿಲಿ ಆರಾಮಾಗಿ ಜಮ್ ಅಂತ ಹೋಗ್ಬೋದು. 75,000 ರೂಪಾಯಿಗೆ ಒಂದು ಒಳ್ಳೆ ಕಾರ್ ಸಿಗ್ತಾ ಅಂತ ಹೇಳ್ಬೋದು. ಮೈಲೇಜ್ಗಂತ ಹೋದ್ರೆ ಒಂದು 20 ಮೈಲೇಜ್ ಕೊಡುತ್ತೆ. K20 ವೆಹಿಕಲ್ ಗಾಡಿ ನಂಬರು. ಗಾಡಿ ತುಂಬಾ ಚೆನ್ನಾಗಿದೆ. ಯಾರು ಈ ಗಾಡಿ ಕೂಡ ಹುಡುಕ್ತಾ ಇದ್ರಿ ಕಡಿಮೆ ಬಜೆಟಲ್ಲಿ, ಇವ್ರ ಶೋರೂಮ್ ಬಂದು ಆದಷ್ಟು ಬೇಗ ಈ ಕಾರ್ ಪರ್ಚೇಸ್ ಮಾಡಿ. ನೆಕ್ಸ್ಟು ಯಾವ ಸರ್ ವೆಹಿಕಲ್ ಇದು? ಸರ್ ಇದು ಫೋರ್ಡ್ ಫೀಗೋ ಪೆಟ್ರೋಲ್ ಸರ್. ಇದು 2011 ಮಾಡಲು, ಸಿಂಗಲ್ ಓನರು, 80,000 ಓಡಿದೆ, ಪೆಟ್ರೋಲ್ ಗಾಡಿ. ಪೆಟ್ರೋಲ್ ವೆಹಿಕಲ್ಲು. ಮೈಲೇಜ್ ಎಲ್ಲ ಎಷ್ಟು ಕೊಡುತ್ತೆ ಸರ್? ಇದು ಮೈಲೇಜ್ ನಿಮಗೆ ಲಾಂಗ್ ಅಲ್ಲಿ 18 ಬರ್ತಿದೆ ಸರ್. ಲಾಂಗ್ ಅಲ್ಲಿ 16 ಸಿಟಿಯಲ್ಲಿ ಸಿಗ್ತದೆ ಸರ್. ಗಾಡಿ ಕೂಡ ನಿಮಗೆ ತೋರಿಸ್ಕೊಡ್ತೀವಿ. ಬ್ಲ್ಯಾಕ್ ಕಲರ್ ಇದು ತುಂಬಾ ಚೆನ್ನಾಗಿದೆ. ಟೈರ್ ಎಲ್ಲ ನೋಡ್ತಾ ಇರ್ಬೋದು. ನಿಮಗೆ MRF ಟೈರ್ ಇದೆ, ತುಂಬಾ ಚೆನ್ನಾಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರ್ತದೆ ಸರ್. ನೋಡ್ತಾ ಇದ್ದೀರಲ್ಲ, ಇಂಟೀರಿಯರ್ ಕೂಡ ತೋರಿಸ್ಕೊಡ್ತಾ ಇದ್ದೀವಿ. ನಿಮಗೆ 4 ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, ಕಂಪ್ನಿ ಸಿಸ್ಟಮ್ ಬರುತ್ತೆ. ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇದ್ದೀರಾ. ಮೀಟ್ರ್ ತೋರಿಸಿ ಸರ್. ಹಂಗೆ 1,05,000 ಏನೋ ಓಡಿದೆ. ತುಂಬಾ ಚೆನ್ನಾಗಿದೆ ವೆಹಿಕಲ್ ಇದು, ಫೋರ್ಡ್ ಫೀಗೋ. ಇದ್ರ ಬಗ್ಗೆ ಅವ್ರ ಹತ್ರನೇ ಒಂದು ಬೆಸ್ಟ್ ಪ್ರೈಸ್ ತಿಳ್ಕೊಳ್ಳೋಣ. ಸರ್ ಏನು ಕೋಟಿಂಗ್ ಮಾಡ್ತಿದ್ದೀರಾ ಇದು? ಸರ್ ಇದು 2.10 ಹೇಳ್ತಾ ಇದ್ದೀನಿ. ನಿಮ್ಮ ಕಡೆಯಿಂದ ಯಾರು ಬರ್ತಾರೆ ಸರ್? ಸ್ಯಾಂಟ್ರೋ ರೇಟ್ಗೆ ಕೊಡ್ತೀನಿ. 11 ಮಾಡಲ್ ಪೆಟ್ರೋಲ್ ಗಾಡಿ 1,95,000 ಕೊಟ್ಬಿಡ್ತೀನಿ. 1,95,000 ರೂಪಾಯಿಗೆ ನಿಮಗೆ ಒಂದು ಫೋರ್ಡ್ ಫೀಗೋ ಸಿಗ್ತಾ ಇದೆ. 11 ಮಾಡಲು ಬಂದು ತೊಗೊಂಡೋಗಿ. ಮತ್ತು ಇಲ್ಲಿ K05 ಈಕೋ ವೆಹಿಕಲ್ ಕೂಡ ನೋಡ್ತಾ ಇರ್ಬೋದು. ಈಕೋ ಅಂತ ಬಂದರೆ ಬಜಾರಲ್ಲಿ ತುಂಬ ಡಿಮ್ಯಾಂಡ್ ಇದೆ ಈ ವೆಹಿಕಲ್ಗೆ. ಯಾಕಂತಂದರೆ ಸ್ಕೂಲ್ ಬಾಡಿಗೆ ಹೊಡೆಯೋರಿಗೆ ಮತ್ತು ಒಂದು ಪ್ಲಸ್ ಪಾಯಿಂಟ್ ಅದೊಂದು. ಮತ್ತು ಓನ್ ಬಿಸ್ನೆಸ್ ಮಾಡೋರಿಗೆ, ಸಣ್ಣ ಪುಟ್ಟ ಅವ್ರದ್ದು ಓನ್ ಬಿಸ್ನೆಸ್ ಇರ್ತದೆ, ಅದು ಮಾಡ್ಕೊಳ್ಳೋರ್ಗೂ ಒಂದು ಫ್ಯಾಮಿಲಿ ಆಗುತ್ತೆ. ಮತ್ತು ಇದು 7 ಸೀಟರ್ ವೆಹಿಕಲ್ಲು. ಗಾಡಿ ಬಗ್ಗೆ ಫಸ್ಟು ತೋರಿಸ್ಕೊಡ್ತೀನಿ ನಿಮಗೆ. C8 ಟೈರ್ ಇದೆ. ಗಾಡಿ ವೈಟ್ ಕಲರು, ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ನೋಡ್ತಾ ಇರ್ಬೋದು 7 ಸೀಟರ್ ವೆಹಿಕಲ್ಲು. ಮೈಲೇಜು ತುಂಬ ಚೆನ್ನಾಗಿ ಕೊಡುತ್ತೆ. ಆವಾಗಲೇ ಹೇಳ್ದಂಗೆ ನಿಮಗೆ ಒಂದು ಬಿಸ್ನೆಸ್ಗೆ, ಒಂದು ಫ್ಯಾಮಿಲಿಗೆ, ಒಂದು ಏಜೆನ್ಸಿ ಬಾಡಿಗೆ ಹೊಡೆಯೋರಿಗೆ, ಒಂದು ಸ್ಕೂಲ್ ಬಾಡಿಗೆ ಹೊಡೆಯೋರಿಗೆ ಒಳ್ಳೆ ವೆಹಿಕಲೇ ಆಗ್ಬೋದು. ಮತ್ತು ಫ್ಯಾಮಿಲಿಗೂ ಯೂಸ್ ಆಗೋಂಥದ್ದು ಒಂದು ಈಕೋ ಡಿಮ್ಯಾಂಡ್ ಇರೋ ವೆಹಿಕಲ್ಲು, ಒಂದು ಬೆಸ್ಟ್ ವೆಹಿಕಲ್ ಅಂತಲೇ ಹೇಳ್ಬೋದು. ಬ್ಯಾಕ್ ಸೈಡ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ಗಾಡಿ ತುಂಬ ವೆಲ್ ಮೇಂಟೈನ್ ಆಗಿದೆ. ಗಾಡಿ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರ ಬಗ್ಗೆ ಅವ್ರ ಹತ್ರನೇ ಒಂದು ಡೀಟೇಲ್ಸ್ ಕೂಡ ತಿಳಿಸ್ಕೊಂಡು, ನೀವು ಈಕೋ ವೆಹಿಕಲ್ ಯಾರು ಹುಡುಕ್ತಾ ಇದ್ರಿ ಅವ್ರಿಗೆ ಇದು ಒಳ್ಳೆ ಉತ್ತಮ ಗಾಡಿ ಅಂತಲೇ ಹೇಳ್ತಾ. ಸರ್ ಯಾವ ಮಾಡಲ್ ಸರ್ ಇದು? ಸರ್ ಇದು ಬಂದು 2017 ಮಾಡಲ್ಲು, ಸಿಂಗಲ್ ಓನರು, 75,000 ಓಡಿದೆ ಸರ್. ಇದು ಬಂದು ಸರ್, ಇದು ಆಶ್ರಮದು ಪೂಜಾರಿ ಅವ್ರದ್ದು ಗಾಡಿ ಸರ್. ಇದು ನಾವು ಬ್ಯಾಂಗ್ಳೂರು ಆಶ್ರಮದಿಂದ ತಂದಿದ್ದು ಪೂಜಾರಿ ಅವ್ರದ್ದು ಗಾಡಿ. 7 ಸೀಟ್ರು, 2017 ಸಿಂಗಲ್ ಓನರ್ ಸರ್. ಇದಕ್ಕೂ ಲೋನ್ ಆಪ್ಷನ್ ಇದೆ ಸರ್. ಲೋನ್ ಮಾಡ್ತೀರಾ ಅಂದ್ರೆ 3.5 ಲಕ್ಷ ಲೋನ್ ಐತದೆ ಸರ್. ಗಾಡಿಗೆ ಬಂದು ಕೊಟ್ಟು ಮಾಡ್ತಾ ಇದೀನಿ 4,35,000 ಸರ್. 4,35,000 ರೂಪಾಯಿ ಹೇಳ್ತಾ ಇದ್ದಾರೆ. 3,50,000 ರೂಪಾಯಿ ಲೋನೇ ಆಗುತ್ತೆ. ಅದರಲ್ಲೂ ನೆಗೆಸಿಬಲ್ ಆಗುತ್ತೆ. ಮಿಕ್ಕಿದ್ದು ಡೌನ್ ಪೇಮೆಂಟ್ ಮಾಡಿಬಿಟ್ಟು ಆರಾಮಾಗಿ ಈಕೋ ವೆಹಿಕಲ್ ಯಾರ್ಯಾರು ಸರ್ಚ್ ಮಾಡ್ತಾ ಇದ್ರಿ. ಯಾಕಂದರೆ ಆವಾಗಲೇ ಹೇಳ್ದಂಗೆ ಒಳ್ಳೆ ಬೆನಿಫಿಟ್ ಇದೆ ಈ ವೆಹಿಕಲಿಂದ. 7 ಸೀಟರು, ಫ್ಯಾಮಿಲಿಗೂ ಯೂಸ್ ಆಗುತ್ತೆ. K05 ಬ್ಯಾಂಗ್ಳೂರು ವೆಹಿಕಲ್ಲು, ಒಳ್ಳೆ ಡಿಮ್ಯಾಂಡ್ ಇರೋ ವೆಹಿಕಲ್ ಅಂತಲೇ ಹೇಳ್ತಾ. ಈಕೋ ವೆಹಿಕಲ್ ಯಾರ್ಯಾರು ಹುಡುಕ್ತಾ ಇದ್ರಿ ನಮ್ಮ ಡ್ರೈವ್ ಮ್ಯಾಕ್ಸ್ ಕಾರ್ ಶೋರೂಮ್ ವಿಸಿಟ್ ಮಾಡಿ, ಒಂದು ಬೆಸ್ಟ್ ವೆಹಿಕಲ್ ಕೊಡ್ತಾರೆ. ಇವರಲ್ಲಿ ಒಂದು Hyundai i10 ಕೂಡ ನೋಡ್ತಾ ಇರ್ಬೋದು. K04 ಬ್ಯಾಂಗ್ಳೂರು ವೆಹಿಕಲ್ಲು. i10 ಅಂತ ಬಂದರೆ ತುಂಬ ಜನ ಫ್ಯಾಮಿಲಿಗೂ ಇಷ್ಟ ಆಗುತ್ತೆ ವೆಹಿಕಲ್ಲು. ಏಜ್ ಪರ್ಸನ್ ಅವ್ರಿಗೆ ತುಂಬ ಒಳ್ಳೆ ವೆಹಿಕಲ್ ಅಂತಲೇ ಹೇಳ್ತಾರೆ. ಆರಾಮಾಗಿ ಸಿಟಿ ಓಡಾಡ್ಕೋಬೋದು. ಒಳ್ಳೆ ಮೈಲೇಜ್ ಕೂಡ ಇದು. ನೋಡ್ತಾ ಇದ್ದೀರಾ ತುಂಬಾ ಚೆನ್ನಾಗಿದೆ ಗಾಡಿ. ಇದ್ರ ಬಗ್ಗೆ ಅವ್ರ ಹತ್ರ ಡೀಟೇಲ್ಸ್ ತಿಳ್ಕೊಳ್ಳೋಣ. ಸರ್ ಏನು ಮಾಡೋದು ಸರ್ ಇದು? ಸರ್ 2008 ಮಾಡಲು, ಸೆಕೆಂಡ್ ಓನರು, ಮ್ಯಾಗ್ನಾ. 2008 ಓನರ್ ಸರ್ ಇದು? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಹೊಸ FC ಆಗಿದೆ, ಹೊಸ ಇನ್ಶೂರೆನ್ಸ್ ಆಗಿದೆ ಸರ್. ಇದು ಬಂದು ಕಸ್ಟಮರ್ ವೆಹಿಕಲ್ ಸರ್. ನಮಗೆ ಸೆಲ್ಲಿಂಗ್ ಪಾರ್ಕ್ ಆ್ಯಂಡ್ ಸೇಲ್ಗೆ ಕೊಟ್ಟವ್ರೆ. ಅವರು ಪ್ರೈಸ್ ಬಂದ್ಬಿಟ್ಟು ಸರ್ 185 ಕೋಟ್ ಮಾಡ್ತಾವ್ರೆ. ಸ್ಲೈಟ್ಲಿ ನೆಗೋಷಿಯಬಲ್. 1,85,000 ಹೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ. ಗಾಡಿ ಕೂಡ ತುಂಬಾ ಚೆನ್ನಾಗಿದೆ. ನಿಮಗೆ ಏನಂದ್ರೆ ಸರ್ ಒಂದು ಪ್ರಕಾರ ನೋಡಿದ್ರೆ ಸರ್ ಸ್ಯಾಂಟ್ರೋ ಸಿಗಲ್ಲ. ಸ್ಯಾಂಟ್ರೋ ಪ್ರೈಸ್ಗೆ ಇದೆ ಸರ್. i10 ಸಿಗಲ್ಲ ಆ ಬೆಲೆಗೆ. ನಿಮಗೆ i10 ಸಿಗ್ತಾ ಇದೆ ಸ್ಯಾಂಟ್ರೋ ಬೆಲೆಯಲ್ಲಿ. ಇಂಟರ್ವ್ಯೂ ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ತುಂಬಾ ಚೆನ್ನಾಗಿದೆ. ಇದರಲ್ಲೂ ನಿಮಗೆ ಒಂದು ಪವರ್ ಸ್ಟೇರಿಂಗು, 4 ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, ಸಿಸ್ಟಮ್ ಕೂಡ ಬರುತ್ತೆ. ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿದೆ. ಒಂಚೂರು ಸಣ್ಣ ಪುಟ್ಟ ಸ್ಕ್ರಾಚಸ್ ಇರೋದೇನಂದ್ರೆ ಸರ್ ಕಸ್ಟಮರ್ ಕೂತ್ಕೊಳ್ಳೋಕ್ಕೆ ಕಂಫರ್ಟಬಲ್ ಆಗಿರುತ್ತೆ ವೆಹಿಕಲ್. ಇದು ತುಂಬಾ ಚೆನ್ನಾಗಿದೆ. ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇದ್ದೀರಾ. i10 ಕೂಡ ಡಿಮ್ಯಾಂಡ್ ಇರೋ ವೆಹಿಕಲ್ಲು. ಬಜಾರಲ್ಲಿ ಯಾರ್ಯಾರು i10 ಕೂಡ ಒಳ್ಳೆ ವೆಹಿಕಲ್ ಹುಡುಕ್ತಾ ಇರ್ತೀರಾ, ಒಂದು ಒಳ್ಳೆ ಕಡಿಮೆ ಬಜೆಟ್ಗೆ ಸಿಗುತ್ತೆ ಅಂತಲೇ ಹೇಳ್ತಾ. ಆಮೇಲೆ ಇನ್ನೊಂದು ಸರ್ 2009 ಮಾಡಲು ಸ್ಪೋರ್ಟ್ಸ್ ವೈರೆಂಡು ಆಟೋಮೆಟಿಕ್ i10 ಬರೀ 85,000 ಓಡಿದೆ. ಹೊಸ FC ಆಗಿದೆ, 3ನೇ ಓನರ್ ಆಗಿದೆ ಸರ್. ನಮ್ಮ ಹತ್ರ ಈಗ ಪಾಲಿಶಿಂಗ್ಗೆ ಹೋಗಿದೆ. ಆಟೋಮೆಟಿಕ್ ಟ್ರಾನ್ಸ್ಮಿಷನ್ i10 ಅಲ್ಲಿ ಯಾರಿಗೆ ಬೇಕೋ
ನೀವು ಬನ್ನಿ ಸರ್, ಒಂದು 2 ಡೇಸಲ್ಲಿ ಗಾಡಿ ಬರ್ತದೆ, ಕೊಡ್ತೀನಿ ಆಟೋಮೆಟಿಕ್. 2 ಲಕ್ಷ ಕೋಟ್ ಮಾಡ್ತಾ ಇದ್ದೀನಿ ಸರ್, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 2009 ಮಾಡಲ್ ಸ್ಪೋರ್ಟ್ಸ್ ಆಟೋಮೆಟಿಕ್. ಸರ್ ಓಕೆ, ಇವಾಗ ನಮ್ಮ ವ್ಯೂವರ್ಸು ನಿಮ್ಮ ಡ್ರೈವ್ ಮ್ಯಾಕ್ಸ್ ಶೋರೂಮ್ಗೆ ಬರಬೇಕು ಅಂತಂದರೆ ಯಾವ ಲೊಕೇಶನಲ್ಲಿ ಇದೆ ಅಂತ ನೀವೇ ಸ್ವಲ್ಪ ನಮ್ಮ ಇನ್ಫಾರ್ಮ್ ಮಾಡಿ ಸರ್. ಇದು ಬಂದು ರಾಜ್ಕುಮಾರ್ ರೋಡು, ತ್ರಿವೇಣಿ ಸರ್ಕಲ್, ಹಳೆ 55 ಆಯ್ತುಲ್ಲ ಆ ರೋಡಲ್ಲಿ ಇರೋದು ತ್ರಿವೇಣಿ ಸರ್ಕಲ್. ನೀವು ಇಲ್ಲಿ ತ್ರಿವೇಣಿ ಸರ್ಕಲ್ ಬಂದ್ಬಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಕೊಬಿಡಿ ಸರ್, ನಾವು ಕರ್ಕೋತೀವಿ. ಓಕೆ, ಅವರು ಕೂಡ ತಿಳಿಸ್ಕೊ. ಆಮೇಲೆ ನಮ್ದು ಗೂಗಲ್ ಅಲ್ಲಿನೂ ಇದೆ ಸರ್, ಡ್ರೈವ್ ಮ್ಯಾಕ್ಸ್ ಅಂತ ಹೊಡೀರಿ ಸರ್, ಗೂಗಲ್ ಅಲ್ಲಿ ಸಿಗ್ಬಿಡ್ತದೆ ನಿಮ್ಗೆ. ಮೈಸೂರಿನ ಡ್ರೈವ್ ಬಂದ್ಬಿಟ್ಟು ಡ್ರೈವ್ ಮ್ಯಾಕ್ಸ್ ಒಂದು ಲೊಕೇಶನ್ ಹಾಕೊಂಡ್ರು ಕೂಡ ಬರ್ಬೋದು. ನೀವು ಇವ್ರ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀವಿ. ಯಾರ್ಯಾರಿಗೆ ಒಂದು ಯಾವ ಕಾರ್ ಹುಡುಕ್ತಾ ಇದ್ರಿ ಇವ್ರ ಶೋರೂಮ್ ಬಂದು ವಿಸಿಟ್ ಮಾಡಿ ನೀವು ಬನ್ನಿ ಸರ್. ನಾನು ಹೇಳಿರೋದು ಬೆಲೆಗಳು ನಿಮ್ಗೆ. ನೀವು ಬನ್ನಿ ಸರ್, ಗಾಡಿ ನೋಡಿ, ಶೋರೂಮ್ ಅಲ್ಲಿ ತೋರಿಸಿ, ನಿಮ್ ಮೆಕ್ಯಾನಿಕ್ ಯಾರಿದ್ದಾರೆ ಮೆಕ್ಯಾನಿಕ್ ನ ತೋರಿಸಿ ಸರ್. ನೀವು ಸ್ಯಾಟಿಸ್ಫೈಡ್ ಮಾಡ್ಕೊಂಡು ನಮ್ಮ ಜೊತೆ ವ್ಯವಹಾರಕ್ಕೆ ಕೂರಿ ಸರ್. ನಿಮ್ಗೆ ಗಾಡಿಗಳು ಹೇಳ್ತಾ ಇದ್ದಿಲ್ಲ ಸರ್, ಶೋರೂಮ್ ಮೇಂಟೈನ್, ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಂತ ಇಂಥ ಮೀಟರ್ ಟ್ಯಾಂಪರ್ ಮಾಡಿ ಆಕ್ಸಿಡೆಂಟ್ ಗಾಡಿ ನಮ್ಮ ಜೀವನದಲ್ಲಿನೂ ನಾವು ಮಾಡಿಲ್ಲ ಸರ್. ಪ್ರತಿಯೊಂದು ಚೆಕ್ ಮಾಡಿಬಿಟ್ಟು ನೋಡಿ ಸಮಾಧಾನ ಮಾಡ್ಕೊಂಡು ನಮ್ಮ ಜೊತೆ ವ್ಯವಹಾರ ಮಾಡಿ ಸರ್. ಆಮೇಲೆ CC ಟ್ರಾನ್ಸ್ಫರ್ ಪ್ರೊಸೀಜರ್ ನಮ್ಮ ಕಡೆಯಿಂದ ನಾವೇ ಮಾಡ್ಕೊಡ್ತೀವಿ ಸರ್, ಅದು ನಾವೇ ನಿಮಗೆ ಮಾಡ್ಕೊಡ್ತೀವಿ. ಬನ್ನಿ ಸರ್, ಮುಂದೆ ಕುತ್ಕೊಂಡು ಮಾತಾಡೋ ವ್ಯವಹಾರ ಮಾಡೋಣ. ಎಲ್ಲ ನಿಮಗೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ. ಪೂರ್ತಿ ಗಾಡಿಗಳು ಯಾವ್ದು ಹೇಳಿದ್ದೀವಿ ಹೇಳಿ ಸರ್. ಗಾಡಿ ಬಗ್ಗೆ ನೀವು ನೋಡಿದಿರಲ್ಲ, ಹೇಳಿ ಸರ್. ಓಕೆ, ಅವರು ಕೂಡ ತಿಳಿಸ್ಕೊಂಡಿದ್ದಾರೆ ಪ್ರತಿಯೊಂದು ಗಾಡಿ ಬಗ್ಗೆನೂ. ಗಾಡಿ ಕೂಡ ನೀವೇ ನೋಡಿದ್ರಿ, ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆದಷ್ಟು ಬೇಗ ಇವ್ರ ಶೋರೂಮ್ ಬಂದು ವಿಸಿಟ್ ಮಾಡಿ, ಡ್ರೈವ್ ಮ್ಯಾಕ್ಸ್ ಕಾರ್ ಶೋರೂಮ್ ವಿಸಿಟ್ ಮಾಡಿ ಒಂದು ಒಳ್ಳೆ ಕಾರ್ ತೊಗೊಂಡೋಗಿ ಅಂತಲೇ ಹೇಳ್ತಾ. ಯಾಕಂದರೆ ಸಿವಿಲ್ ಚೆಕ್ ಮಾಡಿದ್ರೆ ಒಂದು ಒಳ್ಳೆ ಬೆಸ್ಟ್ ಲೋನ್ ಕೂಡ ಮಾಡಿಸ್ಕೊಡ್ತಾರೆ. ಕಾರುಗಳು ಅಷ್ಟೇ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಳ್ಳೆ